ನಮಸ್ಕಾರ, ನಾನು ನಿಮ್ಮ ಇವತ್ತು ಮರ್ಮದ ಬಗ್ಗೆ ನೋಡೋಣ. ಮರ್ಮ ಅಂದರೆ ಏನು? ತಮಿಳಲ್ಲಿ ಈ ಮರ್ಮ ಪಾಯಿಂಟ್ಗಳಿಗೆ ಏನಂತಾರೆ, ಸಾಂಸ್ಕ್ರಿಟಲ್ಲಿ ಏನಂತಾರೆ, ಅಲ್ಲೇ ಯಾವ ಅಕ್ಯುಪಂಚರ್ ಪಾಯಿಂಟ್ ಬರುತ್ತೆ. ಆಲ್ರೆಡಿ ಮರ್ಮ ಕ್ಲಾಸ್ ಮಾಡಿದ್ವಿ. ಮರ್ಮ ಕ್ಲಾಸ್ ನೋಡಿದವರಿಗೆ ಇದು ಗೊತ್ತಿರುತ್ತೆ, ಆದರೆ ಹೊಸದಾಗಿ ನೋಡೋರಿಗೆ ಈ ವಿಡಿಯೋದಲ್ಲಿ ಇವಿಷ್ಟು ಪಾಯಿಂಟನ್ನು ಹೇಳ್ತಾ ಹೋಗ್ತೀನಿ. ಮರ್ಮ ಅಂದರೆ ಏನು? ಸೊ ಮರ್ಮದಲ್ಲಿ ಎಷ್ಟು ಭಾಗಗಳಿದ್ದಾವೆ, ಹೆಡ್ಡಲ್ಲಿ ಎಷ್ಟು ಮರ್ಮ ಪಾಯಿಂಟ್ ಬರುತ್ತೆ, ನಮ್ಮ ಕೈಗಳಲ್ಲಿ ಎಷ್ಟು ಮರ್ಮ ಪಾಯಿಂಟ್ ಬರುತ್ತೆ, ಮಧ್ಯ ದೇಹದಲ್ಲಿ ಎಷ್ಟು ಮರ್ಮ ಪಾಯಿಂಟ್ ಬರುತ್ತೆ, ನಮ್ಮ ಎರಡೂ ಕಾಲುಗಳಲ್ಲಿ ಎಷ್ಟು ಮರ್ಮ ಪಾಯಿಂಟ್ ಬರುತ್ತೆ, ನಮ್ಮ ಬೆನ್ನಲ್ಲಿ ಏನು ಮರ್ಮ ಪಾಯಿಂಟ್ ಬರುತ್ತೆ, ಇದೆಲ್ಲದನ್ನೂ ಸಹ ನಿಮಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಕೆಲವೊಂದು ಇಲ್ಲಿ ನಮ್ಮ ದೇಹದಲ್ಲಿ ಒಂದೇ ಮರ್ಮ ಇರುತ್ತೆ, ಕೆಲವೊಂದಲ್ಲಿ ಎರಡು ಮರ್ಮ ಪಾಯಿಂಟ್ ಇರುತ್ತೆ. ಅಂದರೆ ಈ ಕಡೆಗೆ ಏನು ಮರ್ಮ ಪಾಯಿಂಟ್ ಇರುತ್ತೋ ಈ ಕಡೆಗೂ ಸೇಮ್ ಮರ್ಮ ಪಾಯಿಂಟ್ ಇರುತ್ತೆ. ಇಲ್ಲಿ ನಾವು ತಲಹೃದಯ ಅಂದರೆ ಇಲ್ಲೂ ಸಹ ತಲಹೃದಯ, ಇಲ್ಲಿ ಕ್ಷಿಪ್ರ ಅಂದರೆ ಇಲ್ಲೂ ಕ್ಷಿಪ್ರ ಅಂತ ಇರುತ್ತೆ. ಸೊ ಈ ಮರ್ಮ ಪಾಯಿಂಟು, ಈ ಮರ್ಮ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಮರ್ಮ ಬಿಂದುಗಳನ್ನ ನೋಡೋದಕ್ಕಿಂತ ಮುಂಚೆ ಈ ಮರ್ಮ ಅನ್ನೋ ಪದ ಹೇಗೆ ಹುಟ್ಟಿತು ಅಂತ ನೋಡೋಣ. ಈ ಮರ್ಮ ಅನ್ನೋ ಪದ ಸಂಸ್ಕೃತದ ಮೃ ಅನ್ನೋ ಧಾತುವಿಂದ ಉತ್ಪತ್ತಿಯಾಗಿದೆ. ಮೃ ಅಂದರೆ ಮೃತ್ಯು. ಇಡೀ ನಮ್ಮ ದೇಹದಲ್ಲಿ ಇರೋ ಮರ್ಮ ಬಿಂದುಗಳಲ್ಲಿ ಕೆಲವೊಂದು ಮರ್ಮ ಬಿಂದುಗಳಿಗೆ ಸರಿಯಾದ ಏಟು ಬಿದ್ದರೆ ಅಲ್ಲೇ ಸತ್ತು ಹೋಗ್ತೀವಿ. ಸೊ ಇದಕ್ಕೆ ಮೃತ್ಯು ಅಂತ ಹೇಳಿ. ಆ ಸತ್ತು ಹೋದ ಬಿಂದುವಿನಿಂದ ನಮ್ಮ ಉಸಿರು, ನಮ್ಮ ಪ್ರಾಣ ಹೊರಟು. ಅದೇ ರೀತಿ ಅದೇ ಬಿಂದುಗಳಿಗೆ ಪೆಟ್ಟು ಬಿದ್ದಾಗ ಅಂಗವೈಕಲ್ಯನೂ ಸಹ ಆಗ್ತದೆ, ಅಥವಾ ಆ ಭಾಗಕ್ಕೆ ಸರ್ಕ್ಯುಲೇಷನ್ ಸ್ಟಾಪ್ ಆಗ್ಬೋದು. ಈ ರೀತಿ ಮರ್ಮ ಅಂತ ಹೇಳಿದ್ರೆ ಮೃ ಅನ್ನೋ ಧಾತುವಿಂದ ಉತ್ಪತ್ತಿಯಾಗಿದೆ. ಮರ್ಮ ಡೆಫಿನಿಷನ್ ನೋಡೋಣ. ಮಾರಿಯಂತಿ ಇತಿ ಮರ್ಮ. ಆಚಾರ್ಯ ದಲಹನ ಪ್ರಕಾರ ಮರ್ಮ ಅಂದರೆ ಅದೊಂದು ವೈಟಲ್ ಪಾಯಿಂಟ್. ವೈಟಲ್ ಪಾಯಿಂಟ್ ಅಂದರೆ ತುಂಬ ರಹಸ್ಯವಾದ ಜಾಗ, ತುಂಬ ಎನರ್ಜಿ ಇರ್ತಕ್ಕಂಥ ಜಾಗ. ಆ ಎನರ್ಜಿ ಇರ್ತಕ್ಕಂಥ ಜಾಗದಲ್ಲಿ ಏನಾದರೂ ಇಂಜುರಿ ಆದರೆ ಅಥವಾ ಪೆಟ್ಟು ಬಿದ್ದರೆ ಆ ಮನುಷ್ಯ ಸಾಯ್ತಾನೆ. ಆಚಾರ್ಯ ಶುಶ್ರುತನ ಪ್ರಕಾರ ಮರ್ಮ ಅಂದರೆ ಮಾಂಸ, ಶಿರ. ಶಿರ ಅಂತ ಹೇಳಿದ್ರೆ ಇದಲ್ಲ, ಶಿರ ಅಂತ ಹೇಳಿದ್ರೆ ಆರ್ಟ್ರಿ, ಅಂದರೆ ನಮ್ಮ ಬ್ಲಡ್ ವೇನ್ಸ್, ಸ್ನಾಯು, ಅಸ್ಥಿ, ಹಾಗೆ ಸಂಧಿ. ಇದೆಲ್ಲದರಲ್ಲೂ ಸಹ ಮರ್ಮ ಪಾಯಿಂಟ್ಗಳು ಅಡಗಿದ್ದಾವೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋದು. ಇದು ಎಲ್ಲದರಲ್ಲೂ ಸಹ ವಿಶೇಷವಾಗಿ ಪ್ರಾಣ ಇರುತ್ತೆ. ಪ್ರಾಣ ಅಂದರೆ ಗಾಳಿ ಅಲ್ಲ, ಉಸಿರಲ್ಲ, ಶ್ವಾಸ ಅಲ್ಲ. ಓಕೆನಾ? ಸೊ ನಾವು ಹೊರಗಡೆಗೆ ನಾವು ನೋಡಬೇಕಾದ್ರೆ ಗಾಳಿ ಆಗಿರುತ್ತೆ, ಅದನ್ನೇ ನಾವು ಒಳಗಡೆ ತಗೊಂಡಾಗ, ಮೂಗಿಂದ ತಗೊಂಡಾಗ ಇದು ಉಸಿರಾಗಿರುತ್ತೆ, ಒಳಗಡೆಗೆ ಹೋದಾಗ ಶ್ವಾಸ ಆಗುತ್ತೆ. ಸೊ ಅಲ್ಲಿ ಕನ್ವರ್ಟ್ ಆಗುತ್ತಲ್ಲ, ಅದು ಪ್ರಾಣ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ರಾಣದಲ್ಲೇ ಮತ್ತೆ ಉಪಪ್ರಾಣಗಳು ಉಂಟಾಗ್ತವೆ. ಹೇಗೆ ವಾಯುವಿನಲ್ಲಿ ಉಪವಾಯುಗಳು ಉಂಟಾಗ್ತಾವೋ ಹಾಗೆ ಇದೇ ರೀತಿ ನಾವು ಈ ಮರ್ಮನ ನೋಡ್ತಾ ಹೋಗೋಣ. ಅದೇ ಆಚಾರ್ಯ ವಾಗ್ಭಟನ ಪ್ರಕಾರ ಈ ಮರ್ಮ ಬಿಂದುಗೆ ಪೆಟ್ಟು ಬಿದ್ದಾಗ ತುಂಬ ನೋವಿರುತ್ತೆ, ತಡ್ಕೊಳಕ್ಕಾಗದಿರಷ್ಟು ಪೇಯ್ನ್ ಇರುತ್ತೆ. ಸೊ ತುಂಬ ಅಲ್ಲಿ ಟೆಂಡರ್ನೆಸ್ ಇರುತ್ತೆ, ಅಂದರೆ ಅಲ್ಲಿ ಗಟ್ಟಿಯಾಗಿಬಿಡುತ್ತೆ. ಸೊ ಯಾವಾಗ ನಮಗೆ ನೋವು ತಡ್ಕೊಳಕ್ಕಾಗ್ತಾ ಇಲ್ವೋ ಅಥವಾ ಅಲ್ಲಿ ಟೆಂಡರ್ನೆಸ್ ಉಂಟಾಗುತ್ತೋ ಅಲ್ಲಿನ ಮರ್ಮ ಪಾಯಿಂಟಿಗೆ, ಅಂದರೆ ಅಲ್ಲಿನ ಮರ್ಮ ಬಿಂದುವಿಗೆ ತೊಂದರೆ ಆಗಿದೆ ಅಂತ, ಅಂದರೆ ಪೆಟ್ಟು ಬಿದ್ದಿದೆ ಅಂತ ಅಥವಾ ಇಂಜುರಿ ಆಗಿದೆ ಅಂತ ಹೇಳಿ ಅರ್ಥ. ನೆಕ್ಸ್ಟು ನಮ್ಮ ದೇಹದಲ್ಲಿ ಎಷ್ಟು ಮರ್ಮಗಳಿದ್ದಾವೆ ಅದನ್ನು ನೋಡೋಣ. ಒಟ್ಟು ಸಂಸ್ಕೃತದಲ್ಲಿ ಅಂದರೆ ಆಯುರ್ವೇದದಲ್ಲಿ ಮರ್ಮಗಳ ಸಂಖ್ಯೆ 107 ಇದ್ದಾವೆ. ಅದೇ ತಮಿಳಲ್ಲಿ ಮರ್ಮಗಳ ಸಂಖ್ಯೆ, ಅಲ್ಲಿ ಅವರು ಹೇಳೋ ಪ್ರಕಾರ 8,000 ಮರ್ಮ ಪಾಯಿಂಟ್ ಇಡೀ ನಮ್ಮ ದೇಹ. ಆದರೆ ಅಲ್ಲಿ 108 ಪಾಯಿಂಟ್ಗಳು ಮಾತ್ರ ಇಡೀ ದೇಹಕ್ಕೆ ಚಿಕಿತ್ಸೆಗೆ ಯೋಗ್ಯವಾಗಿರೋದು ಅಂತ ಹೇಳಿ ಅದನ್ನು ಸಪ್ರೇಟ್ ಮಾಡಿಟ್ಟಿದ್ದಾರೆ. ಸೊ ಈ ಮರ್ಮದಲ್ಲಿ 4 ವರ್ಗೀಕರಣ ಇದೆ, 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದು ಯಾವ್ದ್ಯಾವುದು ನೋಡೋಣ. ಷಡಂಗನ ಪ್ರಕಾರ, ಹಾಗೆ ನಮ್ಮ ಇದು ಸ್ಟ್ರಕ್ಚರ್ ವೈಸು, ಸೊ ಎಫೆಕ್ಟಿವ್ ವೈಸು, ಹಾಗೆ ಬಿಂದುಗಳ ಮೇಲೆ ನಾವು ಒತ್ತುವಂಥ ಪ್ರಮಾಣ, ಇದಿಷ್ಟರ ಬಗ್ಗೆನೂ ನೋಡ್ತಾ ಹೋಗೋಣ. ಷಡಾಂಗನ ಪ್ರಕಾರ ಇಲ್ಲಿ 3 ವಿಭಾಗಗಳಿವೆ. ಶಾಖಾಗತ ಮರ್ಮ, ಪೂರ್ವಗತ ಮರ್ಮ, ಉದರಾಗತ ಮರ್ಮ ಅಂತ. ಮೊದಲನೇದಾಗಿ ಶಾಖಾಗತ ಮರ್ಮ.
ಇಲ್ಲಿ 44 ಬಿಂದುಗಳು ಬರುತ್ತೆ. ಅಂದರೆ 11 ಇಂಟು 4. ಮೊದಲನೇದಾಗಿ ನಮ್ಮ ಕೈಯಲ್ಲಿ ಬರುವಂಥ ಮರ್ಮ ಕ್ಷಿಪ್ರ, ಅದಾದ ನಂತರ ತಲಹೃದಯ ಹಾಗೂ ಕುರ್ಚ. ಮುಂದಿನದು ಕುರ್ಚಶಿರ ಮತ್ತು ಮಣಿಬಂಧ ಅಂತ. ಅದಾದ ನಂತರ ಬರೋದೇ ಇಂದ್ರಬಸ್ತಿ, ನಂತರ ಕುರ್ಪರ, ಅದರ ಮೇಲೆ ಅಣಿ ಅಂತ ಬರುತ್ತೆ. ಅದಾದಮೇಲೆ ನಮ್ಮ ತೋಳ ಹತ್ರ ಬಾವಿ ಅಂತ ಬರುತ್ತೆ. ಅದಾದಮೇಲೆ ನಮ್ಮ ಈ ಶೋಲ್ಡ್ರ್ ಜಾಯಿಂಟ್ ಇದೆಯಲ್ಲ, ಅಲ್ಲೇ ಲೋಹಿತಾಕ್ಷ ಮತ್ತು ಕಕ್ಷಾಧಾರ ಅಂತ ಬರುತ್ತೆ. ಇದು ಒಂದು ಕೈಯಲ್ಲಿ 11 ಮರ್ಮಬಿಂದುಗಳು ಬರ್ತವೆ. ಅಂದರೆ ಎರಡೂ ಕೈ ಸೇರಿಸಿ 22 ಮರ್ಮಬಿಂದುಗಳಾಗ್ತವೆ. ಇಲ್ಲಿ ತನಕ ನಾವು ಊರ್ಧ್ವ ಶಾಖ ಪಾಯಿಂಟ್ಸ್ ಅನ್ನು ತಿಳ್ಕೊಂಡ್ವಿ. ಅದು ನಮ್ಮ ಕೈಯಲ್ಲಿ ಬರುತ್ತೆ. ಎಷ್ಟು ಪಾಯಿಂಟ್ಸು? 22 ಪಾಯಿಂಟ್ಸ್, ಅಂದ್ರೆ 11 ಇಂಟು 2. ಈಗ ಅದೇ ತರ ನಮ್ಮ ಕಾಲಿನಲ್ಲಿ ಬರೋ 22 ಪಾಯಿಂಟ್ಸ್ ಅಂದ್ರೆ ಏನಂತಾರೆ? ಅಧೋಶಾಖ ಪಾಯಿಂಟ್ಸ್. ಅಧೋಶಾಖ ಪಾಯಿಂಟ್ಸು ಅಷ್ಟೇ. ಏನು ಅಂದ್ರೆ 22 ಪಾಯಿಂಟ್ಸ್ ಕೈಯಲ್ಲಿ ಹೆಂಗಿದೆಯೋ ಕಾಲಲ್ಲೂ 22 ಪಾಯಿಂಟ್ಸ್ ಇದೆ. ನಾವು ಅಧೋಶಾಖ ನಮ್ಮ ಪಾದದಲ್ಲಿರೋ ಪಾಯಿಂಟ್ಸ್ ಗಳನ್ನು ತಿಳ್ಕೊಳ್ಳೋಣ. ನಮ್ಮ ಕೈಗಳಲ್ಲಿ ಏನು ಮರ್ಮಬಿಂದು ನೋಡಿದೀವೋ ಅದೇ ಹೆಸರಿನಿಂದ ನಮ್ಮ ಕಾಲುಗಳಲ್ಲೂ ಮರ್ಮಬಿಂದುಗಳನ್ನು ನೋಡಬಹುದು. ಮೊದಲನೇದಾಗಿ ಕ್ಷಿಪ್ರ, ನಂತರ ಕುರ್ಚ, ನಂತರ ತಲಹೃದಯ, ನಂತರ ಕುರ್ಚಶಿರ ಬರುತ್ತೆ. ನಮ್ಮ ಹಿಮ್ಮಡಿ ಹತ್ರ ಬರೋದೇ ಗುಲ್ಫ, ಅದರ ನಂತರ ಬರೋದು ಇಂದ್ರಬಸ್ತಿ. ನೆಕ್ಸ್ಟು ನಮ್ಮ ಮಂಡಿ ಹತ್ರ ಬರೋದು ಜಾನು, ನಂತರ ಅಣಿ, ಅದಾದ ನಂತರ ಊರ್ವಿ, ಅದು ತೊಡೆ ಹತ್ರ ಬರುತ್ತೆ. ನಂತರ ನಮ್ಮ ತೊಡೆ ಮತ್ತು ಹೊಟ್ಟೆ ಸೇರೋ ಜಾಗದಲ್ಲಿ ಬರೋದೇ ವಿತಾಪ ಮತ್ತು ಲೋಹಿತಾಕ್ಷ. ಮುಂದಿನದು ಊರ್ವಾಗತ ಮರ್ಮ ಅಂತ ಬರುತ್ತೆ. ಅಲ್ಲಿ 9 ವರ್ಮಬಿಂದುಗಳು ಬರುತ್ತೆ. ಅಂದರೆ ಅದು ಚೆಸ್ಟ್ ರೀಸನ್. ಈ ಎದೆ ಭಾಗದಲ್ಲಿ ಮೊದಲನೇದಾಗಿ ಬರೋದೇ ಹೃದಯ, ನಂತರ ಅಪಲಾಪ, ನಂತರ ಸ್ತನಮೂಲ, ಅದಾದ ನಂತರ ಸ್ತನರೋಹಿತ, ಕೊನೆಯದಾಗಿ ಅಪಸ್ತಂಭ ಅಂತ ಬರುತ್ತೆ. ಈ ಮರ್ಮಬಿಂದುಗಳೆಲ್ಲ ನಮ್ಮ ಎದೆ ಭಾಗದಲ್ಲಿ ಬರುವಂಥವು. ನೆಕ್ಸ್ಟು ಉದರಾಗತ ಮರ್ಮ ಅಂತ ಬರುತ್ತೆ. 3 ಬಿಂದುಗಳು ಬರುತ್ತೆ. ಮೊದಲನೇದಾಗಿ ಗುದಮರ್ಮ ಬರುತ್ತೆ. ನಂತರ ಬರೋದೇ ಬಸ್ತಿ, ಅದಾದ ನಂತರ ಬರೋದೇ ನಾಭಿಮರ್ಮ. ಇವೆಲ್ಲವೂ ನಮ್ಮ ಹೊಟ್ಟೆ ಭಾಗದಲ್ಲಿ ಬರುತ್ತೆ. ಅದರ ನಂತರ ಬರೋದೇ ಪೃಷ್ಠಾಗತ ಮರ್ಮ ಅಂತ. ಅಲ್ಲಿ 14 ಮರ್ಮ ಬರುತ್ತೆ. ಪೃಷ್ಠಾಗತ ಅಂದರೆ ನಮ್ಮ ಹಿಂದೆಡೆಗೆ, ಬ್ಯಾಕ್ ಸೈಡ್. ಓಕೆನಾ? ನಮ್ಮ ಪೃಷ್ಠಗಳಲ್ಲಿ ಅಂದರೆ ಅಂಡತ್ವ. ಈಗ ಹೇಳೋದು ನಮ್ಮ ಬೆನ್ನಿನ ಭಾಗದಲ್ಲಿ ಬರೋ ಮರ್ಮಬಿಂದುಗಳು. ಮೊದಲನೇದಾಗಿ ಬರೋದೇ ಕುಕಂದರ, ನಂತರ ನಿತಂಬ, ಅದಾದ ನಂತರ ಕತಿಕತೃಣ, ಅದಾದ ನಂತರ ಪಾರ್ಶ್ವಸಂಧಿ, ಅದು ಸ್ವಲ್ಪ ಮೇಲ್ಗಡೆ ಹೋದರೆ ಬೃಹತಿ, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋದರೆ ಹಂಸಪಾಲಕ, ಅದಾದ ನಂತರ ನಮ್ಮ ಕುತ್ತಿಗೆ ಹತ್ರ ಬರೋದೇ ಅಂಸ ಅನ್ನೋ ಮರ್ಮಬಿಂದು ಬರುತ್ತೆ. ಈಗ ಕುತ್ತಿಗೆಯಲ್ಲಿ ಬರೋ ಮರ್ಮಬಿಂದುಗಳನ್ನು ನೋಡೋಣ. ಮೊದಲನೇದಾಗಿ ನೀಲ, ನೆಕ್ಸ್ಟ್ ಮಾನ್ಯ, ಅದರ ನಂತರ ಬರೋದೇ ಮಾತೃಕ. ಇದೆಲ್ಲವನ್ನು ನೀವು ಟ್ರೀಟ್ ಮಾಡ್ತಾ ಹೋದರೆ ಥೈರಾಯ್ಡ್ ಗ್ರಂಥಿ ಆ್ಯಕ್ಟಿವೇಟ್ ಆಗಿ ಥೈರಾಯ್ಡ್ ಪ್ರಾಬ್ಲಮ್ಮು ಕಡಿಮೆ ಆಗ್ತಾ ಹೋಗುತ್ತೆ. ಅದರ ನಂತರ ನಮ್ಮ ಕುತ್ತಿಗೆ ಹಿಂಭಾಗದಲ್ಲಿ ಬರೋದೇ ಕೃಕಟಿಕ. ಸೊ ಇಲ್ಲಿ ತನಕ ನೆಕ್ ರೀಜನ್ ನೋಡಿದ್ವಿ. ನೆಕ್ಸ್ಟು ಶಿರೋಗತ್ ಮರ್ಮ ಅಂದರೆ ನಮ್ಮ ತಲೆನಲ್ಲಿ ಯಾವ್ಯಾವ ಮರ್ಮ ಪಾಯಿಂಟ್ ಬರುತ್ತೆ ಅಂತ ನೋಡೋಣ. ನಮ್ಮ ತಲೆಯಲ್ಲಿ ಬರೋ ಮರ್ಮಬಿಂದುಗಳು ವಿದುರ, ಫನ, ಶಂಖ, ಉತ್ಕ್ಷೇಪ, ಅಪಂಗ, ಆವರ್ತ, ಸ್ತಪನಿ, ಸೀಮಂತ ಮತ್ತು ಅಧಿಪತಿ. ಹಾಗೆ ನಮ್ಮ ತಲೆ ಒಳಗೆ ನಿಮಗೆ ಶೃಂಗಾಟಕ ಅನ್ನೋ ಮರ್ಮಬಿಂದುಗಳಿವೆ. ಅದು ಈ ಕಣ್ಣು, ಮೂಗು, ಈ ಕಿವಿ,
ಇವಿ ರಂಧ್ರ ಅಥವಾ ಈ ನಾಲ್ಗೆ ರಂಧ್ರ ಇದೆಲ್ಲದೂ ಸೇರೋ ಜಾಗದಲ್ಲಿ ಅದು ಬರುತ್ತೆ ಶೃಂಗಾಟಕ. ಓಕೆನಾ? ಅಂದರೆ ಮಧ್ಯ ರೀಜನಲ್ಲಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ನಿಮಗೆ ಬರ್ತಾ ಅಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಪಾಯಿಂಟ್ ಬರ್ತಾ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ. ನಾನು ಸಹ ನಿಮಗೆ 2 ಮರ್ಮ ಬುಕ್ಕನ್ನು ರೆಫರ್ ಮಾಡಿ. ತುಂಬ ಮರ್ಮ ಬುಕ್ಗಳಿದ್ದಾವೆ, ಅದರಲ್ಲಿ 2 ಮರ್ಮ ಬುಕ್ ಅಂತೂ ನೀವು ನೋಡಲೇಬೇಕಾಗಿದೆ. ಒಂದು ಮರ್ಮ ಪಾಯಿಂಟ್ಸ್ ಆಫ್ ಆಯುರ್ವೇದ, ಇನ್ನೊಂದು ಬಂದು ದ ಟ್ರೆಷರ್ ಆಫ್ ವರ್ಮಾ ಸೈನ್ಸ್. ಇದು ನೀವು ಈ ಬುಕ್ಕನ್ನು ಓದಿ ಗೊತ್ತಾಗುತ್ತೆ ನಿಮಗೆ ಮರ್ಮ ಅಂದರೆ ಏನು, ಮರ್ಮ ಪಾಯಿಂಟಿಗೆ ಪೆಟ್ಟು ಬಿದ್ದರೆ ಏನು ತೊಂದರೆ ಆಗುತ್ತೆ. ಯಾಕಂದರೆ ಅಷ್ಟು ಈಸಿ ಅಲ್ಲ, ಒಂದೊಂದು ಮರ್ಮ ಪಾಯಿಂಟನ್ನು ಕಲಿಯೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಅಷ್ಟು ಈಸಿಯಾಗಿ ಆಸನಗಳು ಹೇಳ್ಕೊಡಲ್ಲ. ಓಕೆನಾ? ಸೊ ಪ್ರತಿಯೊಂದು ಮರ್ಮ ಪಾಯಿಂಟನ್ನು ನೀವು ಮಾತ್ರೆಗಳ ಪ್ರಕಾರ ಅಂದರೆ ಇಷ್ಟು ಪ್ರೆಷರ್ ಇರುತ್ತೆ, ಇಷ್ಟು ಪ್ರೆಷರ್ ಇರುತ್ತೆ, ಇಷ್ಟು ಪ್ರೆಷರ್ ಇರುತ್ತೆ. ಒಂದು ಮರ್ಮ ಪಾಯಿಂಟ್ ಇದೆ, ಆಸಾಮೆ ಕಾಳಮ್ಮ ಅಂತ, ಅಂದರೆ ಇಲ್ಲಿ ಬರುತ್ತೆ ನಮಗೆ ಶಂಖ ಮರ್ಮ ಅಂತ ಹೇಳಿದ್ನಲ್ಲ, ಅಲ್ಲಿ ಬರುತ್ತೆ ಆಸಾಮೆ ಕಾಳಮ್ಮ. ಸೊ ಅದಕ್ಕೆ ಬೇಕಾದಷ್ಟು ಮರ್ಮ ಪಾಯಿಂಟ್ಗಳಿದೆ, ಸಿನಾನಿಮಸ್ ನೋಡಿ ಇಷ್ಟಿದೆ. ಸೊ ಅದೇ ರೀತಿ ಆ ಆಸಾಮೆ ಕಾಳಕ್ಕೆ ಏನಾದರೂ ತೊಂದರೆ ಆದರೆ ಏನೇನಾಗ್ಬೋದು, ಡೆತ್ ಆಗ್ಬೋದು, ಇಂಜುರಿ ಆಗ್ಬೋದು, ಕಿವಿನೇ ಕೇಳಿಸದೇ ಇರೋಂಗಾಗ್ಬೋದು, ಫೇಶಿಯಲ್ ಪಾಲ್ಸಿ ನೋಡಿ ಇಲ್ಲಿ ಬರೆದಿದ್ದಾರೆ, ಫೇಶಿಯಲ್ ಪಾಲ್ಸಿ ಆಗ್ಬೋದು, ಡೀಪ್ನೆಸ್ ಆಗ್ಬೋದು, ಟ್ರೈಜಮಿನಲ್ ನ್ಯೂರಾಲಜಿ ಆಗ್ಬೋದು, ಎಕ್ಸೆಸಿವ್ ಹೀಟ್ ಆಗ್ಬೋದು, ರೆಡ್ನೆಸ್ ಇನ್ ಐಸ್ ಆಗ್ಬೋದು, ವೀಕ್ನೆಸ್ ಆಗ್ಬೋದು, ಮೆಮೊರಿ ಕಳ್ಕೊಬೋದು, ಲಾಸ್ ಆಫ್ ಅಪಟೈಟ್ ಆಗ್ಬೋದು, ಪೇಯ್ನ್ ಆಗ್ಬೋದು, ಟಿನಿಟಸ್ ಆಗ್ಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿ ಒಂದು ಮರ್ಮ ಪಾಯಿಂಟನ್ನು ನೀವು ಟಚ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಟಚ್ ಮಾಡಿ. ನೀವು ಮರ್ಮ ಪಾಯಿಂಟ್ ಕಲಿಯೋದ್ರಲ್ಲಿ ತಪ್ಪೇ ಇಲ್ಲ, ಆದರೆ ಮರ್ಮ ಪಾಯಿಂಟನ್ನು ಕಲಿಬೇಕಾದ್ರೆ ಒಳ್ಳೆಯ ಗುರುಗಳ ಹತ್ರ ಕಲಿಯಿರಿ, 4-6 ಬುಕ್ಗಳನ್ನು ಓದಿ, ಹೆಚ್ಚು ತಿಳ್ಕೊಳ್ತಾ ಹೋಗಿ. ನೀವು ಏನೇನು ತಿಳ್ಕೊಳ್ತಾ ಇದ್ದೀರೋ, ನೀವು ಎಷ್ಟು ಮರ್ಮ ಪಾಯಿಂಟ್ಗಳ ಬಗ್ಗೆ ತಿಳ್ಕೊಂಡ್ರೂ ಸಾಕಾಗಲ್ಲ. ಯಾಕಂದರೆ ಅದರ ಹೆಸರೇ ಮರ್ಮ, ರಹಸ್ಯ. ಆ ಮರ್ಮ ಪಾಯಿಂಟನ್ನು ನೀವು ಟಚ್ ಮಾಡಿ ಒಂದೊಂದನ್ನು ಸಮೇತ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಟ್ರೀಟ್ ಮಾಡಿ ಮುಗಿಸೋದ್ರೊಳಗೆ ತುಂಬ ಟೈಮ್ ತೊಗೊಳುತ್ತೆ. ಆದರೂ ಪರವಾಗಿಲ್ಲ, ಚೆನ್ನಾಗಿ ಕಲಿ. ಇದೇ ನನ್ನ ಉದ್ದೇಶ. ಇಲ್ಲಿ ತನಕ ನಾನು ಏನೇನು ಮರ್ಮ ಪಾಯಿಂಟ್ ಹೇಳಿದ್ದೀನೋ ಅದಕ್ಕೆ 2 ಬುಕ್ ರೆಫರೆನ್ಸ್ ಹೇಳಿದ್ದೀನಿ. ಕನ್ನಡದಲ್ಲಿ ಮೊದಲನೇದಾಗಿ ನಾನು ಬರೆದಿರೋ ಬುಕ್ಕು ಚಮತ್ಕಾರದ ಚೇತನ ಬಿಂದುಗಳು ಅಂತ, ಪ್ರಾಚೀನಾದ್ಭುತ ಮರ್ಮ ರಹಸ್ಯ ಕಲೆ. ಅದನ್ನು ಸಹ ನೀವು ತಗೊಂಡು ಓದ್ಬೋದು. ನೀವು ಇದನ್ನು ತಗೊಂಡು ಓದಿದಾಗ ನಿಮಗೆ ಮರ್ಮಗಳ ಬಗ್ಗೆ, ಮರ್ಮ ಪಾಯಿಂಟ್ಗಳ ಬಗ್ಗೆ, ಮರ್ಮ ಬಿಂದುಗಳ ಬಗ್ಗೆ, ಒಂದು ಚಮತ್ಕಾರದ ಚೇತನ ಬಿಂದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಈ ಎಲ್ಲ ಮರ್ಮ ಪಾಯಿಂಟ್ಗಳ ಹತ್ರ ಅಕ್ಯುಪಂಚರ್ ಪಾಯಿಂಟ್ಸು ಬರುತ್ತೆ. ಅದು ಯಾವ್ಯಾವ ಅಕ್ಯುಪಂಚರ್ ಪಾಯಿಂಟ್ ಬರುತ್ತೆ, ಅದಕ್ಕೆ ಮರ್ಮ ಹೆಸರೇನು, ಪ್ರತಿಯೊಂದೂ ಸಹ ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಗಳಿಗೆ ಬಿಡ್ತೀನಿ. ಅಂದರೆ ಈಗ ಸ್ತಪನಿ ಅಂತ ಹೇಳ್ತೀವಿ, ಅಧಿಪತಿ ಅಂತ ಹೇಳ್ತೀವಿ, ಅಥವಾ ಇಲ್ಲಿ ನಾವು ಕನ್ನಡಿ ಕಾಳಮ್ ಅಂತ ಹೇಳ್ತೀವಿ ತಮಿಳಲ್ಲಿ. ಓಕೆನಾ? ಇಲ್ಲೊಂದು ಪಾಯಿಂಟ್ ಹೇಳ್ತೀವಿ. ನಿಮಗೋಸ್ಕರ ಚಿಕ್ಕ ವಿಡಿಯೋ ಮಾಡಿ ಬಿಡ್ತೀನಿ. ಆ ಮರ್ಮ ಪಾಯಿಂಟ್ಗಳಲ್ಲಿ ಅಕ್ಯುಪಂಚರ್ ಪಾಯಿಂಟ್ ಏನು ಬರುತ್ತೆ, ಜೊತೆಗೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ, ತಮಿಳಲ್ಲಿ ಏನು ಹೇಳ್ತಾರೆ, ಇದೆಲ್ಲವನ್ನೂ ಸಹ ನಿಮಗೆ ವಿವರಿಸಿ ಹೇಳ್ತಾ ಹೋಗ್ತೀನಿ. ಪ್ರತಿದಿನ ನನ್ನ ವಿಡಿಯೋ ನೋಡಿ, ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗಲಿ. ಮರ್ಮ ಪಾಯಿಂಟ್ಗಳನ್ನು ತಪ್ಪಾಗಿ ಯೂಸ್ ಮಾಡದೆ ಇದನ್ನು ಚೆನ್ನಾಗಿ ಕಲಿತು ತುಂಬ ಬುಕ್ಗಳನ್ನು ಓದಿ ಬೇರೆಯವರಿಗೆ ಸಹಾಯ ಮಾಡುವಂತರಾಗಿ, ಹಾಗೆ ಈ ಮರ್ಮ ಪಾಯಿಂಟ್ಗಳಿಂದ ನಿಮ್ಮ ಮನೆಗಳಲ್ಲಿ ಸಹಾಯ ಆಗಲಿ ಅನ್ನೋದು ನನ್ನ ಆಸೆ. ಅದೇ ನನ್ನ ಉದ್ದೇಶ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.